ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಚಿತ್ರಾ ಶಿವಣ್ಣ. ಇವತ್ತು ವ್ಲಾಗ್ ಏನು ಅಂತ ಕೇಳೋದಾದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ. ಮೋಸ್ಟ್ಲಿ ಈ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬರ್ಬೋದು ಅನಿಸುತ್ತೆ. ಫಸ್ಟ್ ಥಿಂಗ್ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ. ಎಲ್ಲಿ ತೊಗೋತೀವಿ ಅನ್ನೋ ಎಲ್ಲ ಐಡಿಯಾ ಇಲ್ಲ. ಫಸ್ಟ್ ಅಂಗಡಿ ಬಂದ್ಬಿಟ್ಟು ಜಯಚಂದ್ರ ಟೆಕ್ಸ್ಟೈಲ್ಸಿಗೆ ಬಂದಿದ್ದೀವಿ. ನಮ್ಮ ಮನೆಗೆ ಆಲ್ರೆಡಿ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಇವಾಗ ಹೊರಡೋಗ್ತೀನಿ, ಒಳಗೆ ಹೋಗ್ತೀನಿ. ಎಲ್ಲೋದ್ರು ನಮ್ಮ ಮನೆಯವರು? ಇಲ್ಲಿ ನಾವು ಸೀರೆ ಅಂಗಡಿಗೆ ಬಂದರೆ ಸೀರೆ ತೆಗಿಯೋಕ್ಕೆ ಸಿಕ್ಕಾಪಟ್ಟೆ ಮಾಡ್ತೀವಿ. ಅಂಥದ್ರಲ್ಲಿ ಇಲ್ಲಿ ಎಲ್ಲನೂ ಒಂದೇ ಕಡೆ ಐತಲ್ಲ, ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ಥರ ಆಗುತ್ತೆ. ನನ್ನ ತಂಗಿ ದುಡ್ಡು ಮನಸ್ತಿ ಹೋದಂಗೆ ಹೋಗ್ತಾವಳೆ. ಹೆಣ್ಣಾದರೆ ಇಂಥ ಫ್ರಾಕ್ ಹಾಕ್ಬೋದಿತ್ತು ಏನ್ಲತಿ. ನೋಡಿ ನೋಡಿ ವಾಟರ್ಕಂತೀವಿ. ರೋಜಕ್ಕ ಬಾಯಿಲಿ ಇಂಥ ಫ್ರಾಕ್ಸ್ ಎಲ್ಲ ನೋಡಿದಾಗ ಎಷ್ಟು ಹೊಟ್ಟೆ ಉರಿಯುತ್ತಕ್ಕ ನಮಗೆ. ಕರ್ಕೊಂಡೋಗಿ ನಮ್ಮ ಚಾಮುಗೆ ಹಾಕ್ಸೆ, ಪರವಾಗಿಲ್ಲ, ಆಸೆ ತೀರ್ಸ್ಕೊಳ್ಳುವಂತೆ. ನಾಮಕರಣದೊಳಗಡೆ ಒಂದ್ಸರಿ ಹಾಕಿಸ್ಬಿಟ್ಟು ಎಲ್ಲ ನಮ್ಮ ಮನೆಗೆಲ್ಲ ಹುಲಿಗಳೇ ಬಂದವೆ, ಮರಿ ಹುಲಿಗಳು. ಎಂಟ್ರೆನ್ಸ್ ಅಲ್ಲೇ ನಮ್ಮ ಗಣೇಶ. ಇಲ್ಲಿ ಸಿಕ್ಕಾಪಟ್ಟ ಸ್ಯಾರೀಸ್ ಕಲೆಕ್ಷನ್ಸ್. ಈಗ ಇಲ್ಲಿ ಸ್ಯಾರೀಸ್ ನೋಡ್ತಾ ಇದ್ದೀವಿ. ಚೆನ್ನಾಯ್ತಲ್ಲ, 2000. ಇದು ಡಿಸ್ಕೌಂಟ್ ಆಗುತ್ತಾ ಇಲ್ಲ ಎಲ್ಲ ಡಿಸ್ಕೌಂಟ್ ಹೋಗಿ ಇಷ್ಟ? 1800 ಡಿಸ್ಕೌಂಟ್ ಹೋಗಿ 1800. ಅಕ್ಕ ತಗೋಣ ಬಿಡಕ್ಕೆ ಆಗಿದ್ದಾಗಲಿ. ಇಲ್ಲೆಲ್ಲ ನೋಡಿದ್ವಿ, ಒಂದು ಸ್ವಲ್ಪ ಚೆನ್ನಾಗಾಗಲ್ಲ, ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಮೇಲ್ ಫಸ್ಟ್ ಫ್ಲೋರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರೋದಿದೆ ನೋಡಿ ಅಂದರು. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡೋಣ ಅಲ್ಲಾದರೂ ಎಲ್ಲರೂ ಗೋಲ್ಡಿಗೆ ಜಾಸ್ತಿ ಖರ್ಚು ಮಾಡಿದ್ರೆ ಸೀರೆಗೂ ಅಷ್ಟೇ ಖರ್ಚಾಗ್ತದೆ ಆಲ್ಮೋಸ್ಟ್. ಅಷ್ಟೆಲ್ಲ ಸೀನಿಲ್ಲ, ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಣ. ಮೊಬೈಲ ಕ್ಲಾರಿಟಿ ಕಾಣಲ್ಲ. ಇದು ಇರೋದೇ ಒಂದು ಕಲರ್, ಕಳಿಸ್ತಿರೋ ಒಂದು ಕಲರ್. ಇನ್ನೊಂದ್ಸರಿ ಫೋಟೋ ಹಾಕ್ತೀನಿ. ಅದೇ ನೋಡ್ತಾ ಇದ್ದೀನಿ. ಅವಳು ಶ್ವೇತನ ಹತ್ರ ಐತಲ್ಲ, ಅದೇ ಸೀರೆ ಥರ ಐತೆ ಅಂತ ಹೇಳ್ತಾವಳೆ. ಈಗ ಲಿಟ್ರಲಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದ್ದಕ್ಕೆ ಇವಾಗ ನಮ್ಮಮ್ಮ ಅವರೇ ಸಪ್ರೇಟಾಗಿ ಹೋಗಿದ್ದಾರೆ. ನಾವು 3 ಜನ ಒಂದು ಕಡೆ ನಿಂತ್ಕೊಂಡಿದ್ರೆ ನಮ್ಮ ಅಮ್ಮನೇ ಒಂದು ಕಡೆ ನಿಂತ್ಕೊಂಡವ್ರೆ. ಅಮ್ಮ ನೀನು ಸೆಲೆಕ್ಟ್ ಮಾಡ್ತಿದ್ಯಾ? ನಮ್ಮಮ್ಮ ಶಾಕು, ನಮ್ಮಮ್ಮನ ಎಕ್ಸ್ಪ್ರೆಷನ್ನು. ಹಾಂ, ಈ ಸೀರೆ ಬಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ವಿಡಿಯೋಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಎದುರುಗಡೆ ನೋಡೋಕ್ಕೆ. ರೇಟ್ 6650. ಅಕ್ಕ 6650, ಜಸ್ಟ್ 6650. ಬೇಗ ಬರಬೇಕು ಅಮ್ಮ ನೋಡಂಗಂತ. ಬೇಗ ಬರಬೇಕು, ಮತ್ತೆ ಕಚ್ಕೊಂಡ್ರೆ ಏನು 250. ನೆರಗೇದು ನೋಡೋಕೆ ಫಸ್ಟು ನಮ್ದು ಅದೊಂದು ಪ್ರಾಬ್ಲಮ್. ನಡಿ ಅಲ್ಲಿ ನೋಡಿ, ನಡಿ ಏನಿಲ್ಲ. ಈ 3 ಪರ್ಚೇಸ್ ಮಾಡಿದ್ವಿ. ಏನು ಅಂತ ಗೊತ್ತಿಲ್ಲ, ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ, ಬಟ್ ಏನೋ ಡಿಫ್ರೆಂಟಾಗಿ ಕಾಣಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ಒಂಚೂರು ಹೊಟ್ಟೆಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಾಟ್ಸಿಗೆ ಬಂದಿದ್ದೀನಿ.
ಈಗ ನಾವು ಬೇಕ್ರಿಲಿದ್ದೀವಿ. ಬೇಕ್ರಿಲಿ ಯಾಕಿದ್ವಿ ಅಂದರೆ ಸ್ವೀಟ್ ತೊಗೊಳಕ್ಕೆ ಅಂತಲ್ಲ, ನಾಳೆ ಹಬ್ಬಕ್ಕೆ ಐಟಮ್ಸ್ ಎಲ್ಲ ಮಾಡಬೇಕಿತ್ತಲ್ಲ, ನಮ್ಮ ಕೈ ಮಾಡೋಕ್ಕಾಗಿಲ್ಲ. ಸೊ ಆಚೆಯಿಂದನೇ ತೊಗೋತಾ ಇದ್ದೀವಿ. ಇದು ಇದು ನೋಡಿ, ಈ ಮಾರ್ಕೆಟಲ್ಲಿ ನೋಡಿದ್ರೆ ಯಾವ ಲೆವೆಲ್ ಕ್ರೌಡ್ ಇದೆ ಅಂತಂದರೆ ವಾಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ಎಷ್ಟೋ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆಲ್ಲ ಬಂದೆ. ಇನ್ನು ಸೀರಿಯಸ್ಲಿ ಯಾವ ವಿಡಿಯೋನು ಮಾಡೋಕ್ಕಾಗ್ತಿಲ್ಲ. ನಾನು ನಡ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಇದೆಲ್ಲ ಇಟ್ಕೊಂಡು. ಹಬ್ಬದ್ದು ಕಂಪ್ಲೀಟಾಗಿ ಮಾಡಬೇಕು ವ್ಲಾಗು, ನಾನೆಲ್ಲ ತೊಗೊಳೋದು ಮಾಡಬೇಕು, ಹಂಗೆ ಮಾಡಬೇಕು ಅಂತ ಸಾಕಷ್ಟು ಅಂದ್ಕೊಂಬಂದೆ. ಯಪ್ಪೋ, ನಾನು ಹೋದರೆ ಸಾಕಾಗಿದೆ ಇಲ್ಲಿಂದ ಫಸ್ಟ್ ಮನೆಗೆ. ಈಗ ಬಾಳೆಹಣ್ಣಿಗೆ ಬಂದಿದ್ದೀವಿ ನೋಡಿ. ಅಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ಪೂರ್ತಿ ಬರೀ ಹಣ್ಣು ಇದರಲ್ಲೇ ತುಂಬಿಸಿದ್ದೀನಿ. ಈಗ ಇಲ್ಲಿ ದೇವ್ರ ಮನೇಲಿ ಆಲ್ಮೋಸ್ಟ್ ರೆಡಿಯಾಗಿದೆ. ಐಟಮ್ಸ್ ಎಲ್ಲ ಇಲ್ಲೇನೋ ಸ್ಟೋರ್ ಮಾಡಿಟ್ಟಿದ್ದೀವಿ. ಆದಷ್ಟು ಮಾಡ್ಕೊಳ್ಳೋಣ ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಪೂಜೆ ಮಾಡೋಕ್ಕೆ ಅನ್ನೋ ಥರ. ಇಲ್ಲಿ ನೋಡಿ, ನಮ್ಮ ಲಕ್ಷ್ಮಮ್ಮನ ಮುಖವಾಡ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ರೆಡಿ ಮಾಡೋದ್ರಲ್ಲೇ ಬಿಸಿ ಇದ್ದೀವಿ. ಟೈಮ್ ಆಲ್ರೆಡಿ ಮಧ್ಯರಾತ್ರಿ 2 ಗಂಟೆ ಆಗಿದೆ. ಇಲ್ಲಿ ಮಾಡೋಷ್ಟು ಮಾಡಿದ್ದೀವಿ. ಬೆಳಗ್ಗೆಗೆ ಏನು ಮಾಡಬೇಕು ಅದನ್ನು ಮಿಗಿಸ್ಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ಇದೆ. ಬೆಳಗ್ಗೆ ಎಲ್ಲ ತೋರಿಸ್ತೀನಿ. ಈಗ ಅಷ್ಟು ಬೇಗ ಎಲ್ಲನೂ ರಿವೀಲ್ ಮಾಡಲ್ಲ. ಈ ಸರಿ ನಮ್ಮ ವರಮಹಾಲಕ್ಷ್ಮಿನ ಕಾಲ ಮೇಲೆ ಕಾಲಕ್ಕೆ ಕೂರಿಸಿದ್ದೀವಿ. ಸೊ ಈಗ ಪೂಜೆ ಎಲ್ಲ ಆಗಿದೆ. ನಮ್ಮ ಲಕ್ಷ್ಮಮ್ಮ ಹಿಂಗೆ ಕಾಣಿಸ್ತಾ ಇದ್ದಾಳೆ. ಈಗ ನಮ್ಮನೆ ಲಕ್ಷ್ಮಿ ಪೂಜೆ ಮಾಡ್ತೈತೆ. ಈಗ ಸಂಜೆ ಎಲ್ಲರೂ ಅರಿಶಿನ ಕುಂಕುಮಕ್ಕೆ ಕರೆಯುವಂಥದ್ದು ಶಾಸ್ತ್ರ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ರೆಡಿ ಮಾಡಿರೋದು ನಮ್ಮ ಲಕ್ಷ್ಮಮ್ಮ, ನಮ್ಮ ವರಮಹಾಲಕ್ಷ್ಮಿ ಹಿಂಗೆ ಕಾಣಿಸ್ತಾ ಇದ್ದಾರೆ. ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿರೋದು ಸಂಜೆ. ನಾನು ನನ್ನ ತಂಗಿ ಅರಸಾಹಸ ಪಟ್ಬಿಟ್ಟಿದ್ದೀವಿ ಸೀರೆ ಎಲ್ಲ ಡ್ರೇಪ್ ಮಾಡೋದಕ್ಕೆ. ಹಂಗೂ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರು ಈ ಥರ ಥಿಂಕ್ ಮಾಡೋದಕ್ಕೆ ಸಾಧ್ಯ? ನಾನು ನನ್ನ ತಂಗಿ ಥಿಂಕ್ ಮಾಡಿ ತೋಳ್ ಬಂದಿನ ಕಾಲ್ ಗೆಜ್ಜೆ ಮಾಡಿದ್ದೀವಿ. ಫಸ್ಟ್ ಮನೆಗೆ ಬಂದಿದ್ದೀವಿ. ಮನೆಯಲ್ಲೂ ಎಲ್ಲ ದೇವಿ ನಗ್ನಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲೊಂದು ಮುದ್ದು ಲಕ್ಷ್ಮಿ ಥರ ರೆಡಿ ಮಾಡಿದ್ದಾರೆ. ಒಂಚೂರು ನೋಡಿ ಅರಿಶಿನ ಕುಂಕುಮ ಕರೆಯೋಕ್ಕೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗೋವಾಗ ವರಮಹಾಲಕ್ಷ್ಮಿ ಥರನೇ ಹೋಗ್ತೀವಿ. ಎಲ್ಲ ಮುಗಿದ್ಮೇಲೆ ನಮ್ಮದು ಮಾರಮ್ಮ ಐತಲ್ಲ, ಕೋಟೆ ಮಾರಮ್ಮ, ಆ ಥರ ಆಗಿ ಬರ್ತೀವಿ. ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರ ಮನೇಲಿ ಹೆಂಗೆ ಕೂರಿಸಿದ್ದಾರೆ ಅನ್ನೋದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ವರಮಹಾಲಕ್ಷ್ಮಿಗೆ ನಾವು ಅರಿಶಿನ ಕುಂಕುಮ ಅಂತ ಬಂದ್ವಿ. ಇವ್ರು ಆ್ಯಕ್ಚುಲಿ ನನಗೆ ತಂಗಿ ಆಗಬೇಕು. ಇಲ್ಲಿ ಇರೋರು ಯಾವ ರೇಂಜಿಗೆ ಕಾಣಿಸ್ತಾವಳೆ ಅಂದರೆ ಇವಳೆ ಮಿನಿ ಮಾರಮ್ಮನ ಥರ ಕಾಣಿಸ್ತಾವಳೆ. ಅಯ್ಯೋ, ಕಣ್ಣು ಸ್ವಲ್ಪ ಮೆತ್ತಗೆ ಬಿಡಪ್ಪ. ಇವತ್ತಿಗೆ ಆಂಟಿ ನಿಮ್ಮನೆ ಲಕ್ಷ್ಮಿ ತುಂಬಾ ಚೆನ್ನಾಗಿತ್ತು. ಪುಟ್ಟ ಲಕ್ಷ್ಮಿ ಇದು. ಎಲ್ಲಿ ಸಿಕ್ಕದ್ವ ಆಂಟಿ? ತಾವ್ರೆ ಹೂವ ಗೊರವನಹಳ್ಳಿ. ನಮ್ಮ ಶಿರಾದಾಗ ಎಲ್ಲೂ ಸಿಗ್ಲೇ ಇಲ್ಲ ಕಂಟಿ ನನಗೆ. ಅದಕ್ಕೆ ಗೊರವನಹಳ್ಳಿಗೆ ತಂದೈತೆ. ಅಲ್ಲ, ಇದು ಹಂಗಲ್ಲ. ನಾನು ಕನ್ಫ್ಯೂಸ್ ಆದೆ. ಇದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ ತಾವರೆ. ಒರಿಜಿನಲ್ ತಾವರೆ ಹೆಂಗ್ ಸಿಗಲ್ಲ? ದೇವ್ರ ತೋರಿಸ್ತೀನಿ ನೋಡಿ. ಸಖತ್ತಾಗೈತೆ ಆಂಟಿ.
ನಾಯಿದ್ ನೋಡಕ್ ಬರಲ್ಲ, ಅದಕ್ಕೆ ನೋಡ್ತಾ ಇದೀವಿ. ಅಪ್ಪ ಸದ್ಯ ಅಲ್ಲ, ನಂಗೆ ನೋಡಕ್ ಇಷ್ಟ, ಹತ್ರ ಬಂದ್ರೆ ಭಯ ಆಗುತ್ತೆ ಅಷ್ಟೇ. ಇವ್ರ ಮನೇದು ಲಕ್ಷ್ಮಿನ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಮನೆ ಲಕ್ಷ್ಮಿ. ಆಂಟಿ ಕಲರ್ ಕಾಂಬಿನೇಷನ್ ಚೆನ್ನಾಯ್ತು ಆಂಟಿ. ಈ ಸೀರೆ ನೋಡಿದೆ ಕರೆಂಟ್ ಟೆಕ್ಸ್ಟೈಲ್ಸಲ್ಲಿ, ಚೆನ್ನಾಯ್ತು. ಹಾಯ್ ಮಾಡ್ರಿ, ಹಾಯ್ ಹಾಯ್ ಹಾಯ್. ಬೇಡ, ಹತ್ರ ಬರಬೇಡ, ಹತ್ರ ಬಂದರೆ ಭಯ ಆಗುತ್ತೆ ಅಷ್ಟೇ. ಬೇರೆ ಎಲ್ಲ ಓಕೆ, ಹತ್ರ ಬಂದರೆ ಭಯ ಆಗುತ್ತೆ. ಇನ್ನೊಂದು ಮನೆ ಇದೆ, ಎಲ್ಲರದು ತರಾವರಿ ಲಕ್ಷ್ಮಿ. ಹಾಯ್ ಹಾಯ್. ನಮ್ಮದು ವ್ಲಾಗಿಗೆ ಮುಖ ನೋಡಿದೆ ಹಾಯ್ ಮಾಡ್ತಾರೆ. ನೆಕ್ಸ್ಟ್ ಮನೆದು ನೋಡ್ರಿ, ಇಲ್ಲಿ ಲಕ್ಷ್ಮಿ, ವರಮಹಾಲಕ್ಷ್ಮಿ ತಲೆ ಮೇಲೆ ಅವರು ತಾವ್ರೇನು ಇಟ್ಟಿದ್ದಾರೆ. ನಮಗೆ ಸಿಕ್ಕಿಲ್ಲ. ಪ್ರತಿಯೊಂದು ಮನೆಗೂ ತಾವ್ರೆ ನೋಡಿದಾಗ ಬೇಜಾರು ಮಾಡ್ಕೊಂತಿದ್ದೀವಿ. ಅದು ಪ್ಲಾಸ್ಟಿಕ್ ಅಂತ ಗೊತ್ತಾದಾಗ ಸಮಾಧಾನ ಮಾಡ್ಕೊಂತೀವಿ, ನಿಜವಾದ ಹೂವು ಅಂತ ಗೊತ್ತಾದಾಗ ಬೇಜಾರಾಗ್ತೀವಿ. ಅಷ್ಟೇ. ಹೆಂಗ್ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದೀವಿ. ವಿಡಿಯೋ ಆಫ್ ದ ಕ್ಯಾಮರಾ ಸುಮಾರಾಗಿ ಮಾಡಿದ್ದೀನಿ ಅಂದ್ರು. ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಯ್ತು. ಅದು ತಾವರೆ ಹೇಳ್ರಿ, ಒರಿಜಿನಲ್ ಪ್ಲಾಸ್ಟಿಕ್? ಸಮಾಧಾನ ಆಯ್ತು. ಮಕ್ಳು ಒರಿಜಿನಲ್ ಸಿಕ್ತಿಲ್ಲ ನನ್ಗೆ ಎಲ್ಲೂ. ಸಿಕ್ಕಿತ್ತು. ಓ, ತಲೆ ಮೇಲೆ ಇತ್ತು ಒರಿಜಿನಲ್. ಸರಿ. ಇವಾಗ ಲಕ್ಷ್ಮಿ ಇನ್ನೂ ಒಂದು ಸೀರೆ ಇಟ್ಟಿದ್ದೀರಾ ಇಲ್ಲಿ? ಅಂದ್ರೆ ಅದಕ್ಕೆ ನಾವು ಉಡಿಸಿಲ್ಲ, ಗೊಂಬೆನಾ? ಹಂಗಾಗಿ ಸೀರೆ ಸೈಡ್ ಆಗಿದ್ದೀವಿ. ಇದು ಕಮಲ ಒರಿಜಿನಲ್? ಇವಾಗ ಹೊಟ್ಟೆ ಉರಿತೈತೆ, ನನಗೆ ಕಮಲ ಸಿಗ್ಲೇ ಇಲ್ಲ. ತಗೊಂಡೆ ನಾನು. 50 ರೂಪಾಯಿ ಒಂದಾ? ನಂಗೆ 100 ರೂಪಾಯಿ ಹೇಳಿದ್ರು. ಆದ್ರೆ ಫುಲ್ ಮಗು. ಇನ್ನೊಂದು ಲಕ್ಷ್ಮಿ ಸಿಂಪಲ್ ಆಗಿ ಮುಕ್ಕುಡ ಇಲ್ಲದೆ ಲಕ್ಷ್ಮಿ ಕೂರಿಸಿದ್ದಾರೆ. ನನ್ನ ತಂಗಿ ಇರ್ತಿರೋದು ನೋಡ್ರಿ, ನನ್ನ ತಂಗಿ. ಈಗ ಎಲ್ಲರೂ ನೋಡಿ ನನ್ನ ತಂಗಿ ಮಾರಮ್ಮ ಆಗಿ ಬದಲಾಗೋದನ್ನ ನೋಡಿ. ಅಕ್ಕ ನಿನ್ ಕೈಯೇ ಪೂರ್ತಿ ಅರಿಶಿನ ಮಾಡ್ಕೊಂಡಿದ್ದೆ ಕಣಕ್ಕ. ಯಾವ ಮದುವೆ ಪ್ರಭೋ ವೆಂಕಟೇಶ ಅಜ್ಞಾನಿನ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ. ಇದು ನೋಡ್ರಿ, ಹೂ ಮುಡ್ಸಿರೋದು ನನಗೆ ಇದು ಹೆಂಗ್ ಕಾಣಿಸ್ತೈತೆ ಅಂದ್ರೆ, ಕಾಣಿಸ್ತಿಲ್ಲ ಅಂದ್ರೂ ಹೇಳ್ದವ್ರ ಪ್ರಕಾರ ಸೇಮ್ ಇದು ನೋಡ್ತಿದ್ರೆ ಒಂದು ಹೂವಿನ ಬೊಕ್ಕೆ ಕಾಣ್ತಿಲ್ಲ. ಇದಿಷ್ಟು ತಗೊಂಡಾಗ ಇಟ್ಬಿಟ್ರೆ ಒಂದು ಬೊಕ್ಕೆ ರೆಡಿ ಆಗುತ್ತೆ. ತಿರ್ಗು ಮುಂದಕ್ಕೆ. ನಾನು ಮಾರಮ್ಮ ಅಲ್ಲ, ಸುಚಿತ್ರಾ, ಬಟ್ ಮಾರಮ್ಮ ಥರ ಕಾಣಿಸ್ತಾ ಇದ್ದೀನಿ. ಹೋಗೋವಾಗ ವರಮಹಾಲಕ್ಷ್ಮಿ ಥರ ಇದ್ವಿ. ನಾನು ಒಬ್ಬಳೇ ಅಲ್ಲ, ನನ್ನ ತಂಗಿನೂ ತೋರಿಸ್ತೀನಿ ಬಾರೆ. ನನ್ನ ತಂಗಿ ಹೆಂಗೆ ಕಾಣಿಸ್ತಾ ನೋಡ್ರಿ. ಅಲ್ಲ, ಯಾವ ಗ್ಯಾಪಾಗ ಒಂಚೂರು ಚೆನ್ನಾಗೇ ಕಾಣಿಸ್ತಾ ಇದೆಯಾ. ನಾನೇ ಜಾಸ್ತಿ ಮಾರಮ್ಮ ಆಗಿರೋದಿಲ್ಲಿ. ಬಟ್ ಪರವಾಗಿಲ್ಲ, ಇದಾಗಿತ್ತು ವರಮಹಾಲಕ್ಷ್ಮಿ. ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ನಾವು ತಿಂಗಳಾನ್ಗಟ್ಲೆಯಿಂದನೂ ಎಫರ್ಟ್ಸ್ ಹಾಕಿ ಡವ್ ಮಾಡ್ತಾವಳೆ, ನಂತರನೇ ಮಾಡ್ತಾವಳೆ. ತಿಂಗಳಾನ್ಗಟ್ಲೆಯಿಂದನೂ ಇನ್ನೂ ಒಂದು 2 ತಿಂಗಳು ಐತೆ ಹಬ್ಬ ಅನ್ನೋವಾಗಿಂದನೂ ಅದು ತಗೋಬೇಕು ಹತ್ತಬೇಕು ಅಂತ ಎಷ್ಟೋ ಥರ ತಗೊಂಡು ಹಬ್ಬ ಎಲ್ಲ ಮಾಡಿದ್ವಿ. ಫೈನಲಿ ಹಬ್ಬ ಮುಗ್ದೋಯ್ತು. ಇವಾಗ ಅನ್ನಿಸ್ತೈತಿ ಎಷ್ಟು ಬೇಗ ಹಬ್ಬ ಮುಗ್ದೋಯ್ತಲ್ವ ಅಂತ. ಇಟ್ಸ್ ಓಕೆ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರುವಾಗ ಇನ್ನೂ ಚೆನ್ನಾಗಿ ಮಾಡೋಣ. ಲಕ್ಷ್ಮಿ ನಮ್ಗೆ ಹಂಗೆ ಒಲ್ದು ಬಂದರೆ ನಾವು ಲಕ್ಷ್ಮಿ ಇನ್ನೂ ಅಟ್ಟಕ್ಕೆ ಏರಿಸಿ ಇನ್ನೂ ಜಾಸ್ತಿ ಮಾಡ್ತೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಹಾಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಮತ್ತು ನನ್ನ ತಂಗಿ ಕಡೆಯಿಂದ ಥ್ಯಾಂಕ್ ಯು. ಬಾಯ್. ನಮ್ಮ ಅಮ್ಮನ ಕಡೆಯಿಂದ ನಮ್ಮ ಹೇಳಮ್ಮ ಬಾಯ್. ಎಲ್ರಿಗೂ ವರಮಹಾಲಕ್ಷ್ಮಿ ಹೇಳು. ಎಲ್ಲರಿಗೂ ವರಮಹಾಲಕ್ಷ್ಮಿದ ಹಬ್ಬದ ಶುಭಾಶಯಗಳು. ನಮ್ಮ ಅಮ್ಮನೇ ಜಾಸ್ತಿ ಬೆವ್ತೋಗ್ಬಿಟ್ಟವ್ರು ಮನೇಲೆಲ್ಲ ನೋಡ್ಕೊಂಡಲ್ಲ. ಹಾಗೆ ನಮ್ಮ ಲಕ್ಷ್ಮಿ ಕಡೆಯಿಂದನೂ ಮುಂದಿನ ವರ್ಷ ಬರೋವರೆಗೂ ನಮ್ಮ ದರ್ಬಾರ್ ರೀತಿಯ ಲಕ್ಷ್ಮಿ ಕಡೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.